ಹಲೋ ಸ್ಟೂಡೆಂಟ್ಸ್, ನವೋದಯ ಫೌಂಡೇಶನ್ ಅರ್ಪಿಸುವ ಏಪ್ರಿಲ್ 17 ಮತ್ತು 18ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್, ನಾರ್ತ್ ಕೊರಿಯಾ ಟೆಸ್ಟ್ಸ್ ನ್ಯೂ ವೆಪನ್ ಬೋಲ್ಸ್ಟರಿಂಗ್ ನ್ಯೂಕ್ಲಿಯರ್ ಕೇಪಬಿಲಿಟಿ ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಎಫೆಕ್ಟ್ಸ್ ಆಫ್ ಪಾಲಿಸೀಸ್ ಅಂಡ್ ಪೊಲಿಟಿಕ್ಸ್ ಆಫ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ನಾರ್ತ್ ಕೊರಿಯಾವು ಈ ವರ್ಷದಲ್ಲಿ ಮಾಡಿರ್ತಕ್ಕಂಥ 13ನೇ ವೆಪನ್ ಟೆಸ್ಟ್ ಕೂಡ ಇದಾಗಿರ್ತಕ್ಕಂಥದ್ದು. ನ್ಯೂಕ್ಲಿಯರ್ ಕೇಪಬಿಲಿಟಿಯನ್ನು ಹೊಂದಿರತಕ್ಕಂಥ ವೆಪನ್ ಟೆಸ್ಟ್ ಅನ್ನ ಸಕ್ಸೆಸ್ಫುಲ್ ಆಗಿ ನಾರ್ತ್ ಕೊರಿಯಾ ಮಾಡಿರ್ತಕ್ಕಂಥದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಈ ನಾರ್ತ್ ಕೊರಿಯಾವು ಕಂಟ್ರಿಯ ಆರ್ಸೆನಲ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ, ಹಾಗೇನೆ ವಾಷಿಂಗ್ಟನ್ ಮತ್ತು ಸಿಯೋಲ್, ಈ ಒಂದು ಸೌತ್ ಕೊರಿಯಾದ ಕ್ಯಾಪಿಟಲ್ ಸಿಟಿ ಸಿಯೋಲ್ ಏನಿದೆ, ಈ ಎರಡು ರಾಷ್ಟ್ರಗಳ ಮೇಲೆ ಪ್ರೆಷರ್ ಅನ್ನ ಹೆಚ್ಚುಗೊಳಿಸಲಿಕ್ಕೆ ಮತ್ತು ನ್ಯೂಕ್ಲಿಯರೈಸೇಷನ್ ಟಾಕ್ಸ್ ಗಳನ್ನ ಇವತ್ತಿಗೂ ಕೂಡ ಅಲ್ಲಿ ಸ್ಟಾಲ್ ಮಾಡಿ ನಿಲ್ಲಿಸಿ ಈ ನ್ಯೂಕ್ಲಿಯರೈಸೇಷನ್ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಲಾಗ್ತಾ ಇದೆ. ಎರಡು ರಾಷ್ಟ್ರಗಳ ಮೇಲೆ ಪ್ರೆಷರ್ ಅನ್ನ ನೀಡಲಿಕ್ಕೆ ಈ ರೀತಿಯ ಒಂದು ನಿರ್ಧಾರವನ್ನ ಅಥವಾ ಈ ರೀತಿಯ ಒಂದು ಟೆಸ್ಟ್ ಅನ್ನು ಮಾಡಿದ್ದಾರೆ ಅಂತ ಕೂಡ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ನಾವು ನಾರ್ತ್ ಕೊರಿಯಾದ ವೆಪನ್ಸ್ ಪ್ರೋಗ್ರಾಮ್ ನ ಬಗ್ಗೆ ಇವೆಲ್ಲದರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ನಾರ್ತ್ ಕೊರಿಯಾದ ವೆಪನ್ ಪ್ರೋಗ್ರಾಮ್ ನ ಮೇಲೆ ಇತ್ತೀಚೆಗೆ ಕೂಡ ಅಂದ್ರೆ US ಅನ್ನುವಂಥದ್ದು ಈ ವರ್ಷದಲ್ಲಿ 2022ರಲ್ಲೂ ಕೂಡ ಸ್ಯಾಂಕ್ಷನ್ಸ್ ಗಳನ್ನ ಹೇರಿಕೆ ಮಾಡಿರ್ತಕ್ಕಂಥದನ್ನ ನೆನಪಿಸ್ಕೊಳ್ಬಹುದು. ನಾರ್ತ್ ಕೊರಿಯಾ ಮಿಸೈಲ್ ಲಾಂಚಸ್ ಗಳನ್ನ ಸೀರೀಸ್ ಆಗಿ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಸ್ಯಾಂಕ್ಷನ್ಸ್ ಗಳನ್ನ ಇನ್ನಷ್ಟು US ಅನ್ನುವಂಥದ್ದು ಹೇರಿಕೆ ಮಾಡಿದೆ. ಇದರ ಉದ್ದೇಶ ಏನು ಅಂತ ಅಂದ್ರೆ, ನಾರ್ತ್ ಕೊರಿಯಾದ ಪ್ರೋಗ್ರಾಮ್ಸ್ ಗಳನ್ನ ಅದು ಅಡ್ವಾನ್ಸ್ ಮಾಡಬಾರದು ವೆಪನೈಸೇಷನ್ ಗೆ ಕುರಿತಂತೆ, ಹಾಗೇನೆ ವೆಪನ್ ಟೆಕ್ನಾಲಜೀಸ್ ಗಳು ಪ್ರೊಲಿಫರೇಟ್ ಆಗದೆ ಇರಲಿ, ಅವರ ಒಂದು ಅಟೆಂಪ್ಟ್ಸ್ ಗಳನ್ನ ತಡಿಬೇಕು ಅನ್ನುವಂಥದ್ದು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಹಲವಾರು ರೆಸಲ್ಯೂಷನ್ಸ್ ಗಳು ಪಾಸ್ ಆಗಿದ್ರು ಕೂಡ ನಾರ್ತ್ ಕೊರಿಯಾ ತನ್ನ ಮಿಸೈಲ್ ಪ್ರೋಗ್ರಾಮ್ಸ್ ಗಳನ್ನ ಇವತ್ತಿಗೂ ಕೂಡ ಕಂಟಿನ್ಯೂ ಮಾಡ್ತಾ ಇದೆ. ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ನೋಡಿದಾಗ ಡಿಪ್ಲೊಮೆಸಿಯನ್ನ ನ್ಯೂಕ್ಲಿಯರೈಸೇಷನ್ಗೆ ಅಂತ ಹೇಳಿ, ಮಾತುಕತೆಗೆ ಅಂತ ಹೇಳಿ ಕರೆದ್ರು ಕೂಡ ಈ ರಾಷ್ಟ್ರ ಮುಂದೆ ಬರದೆ ತನ್ನ ಒಂದು ನ್ಯೂಕ್ಲಿಯರೈಸೇಷನ್ ಅನ್ನ ಇನ್ನು ಮುಂದುವರಿಸ್ತಾನೆ ಇರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾರ್ತ್ ಕೊರಿಯಾದ ಮ್ಯಾಪಿಂಗ್ ನ ಬಗ್ಗೆ ಕೂಡ ನಾವು ಒಂದು ಬಾರಿ ಗಮನವನ್ನ ಹರಿಸೋದಾದ್ರೆ, ನಾರ್ತ್ ಕೊರಿಯಾ ಅನ್ನುವಂಥದ್ದು ಚೀನಾ, ನಾರ್ತ್ ಕೊರಿಯಾದ ನಾರ್ಥರ್ನ್ ಪಾರ್ಟ್ ನಲ್ಲಿ ಚೀನಾ ಇರ್ತಕ್ಕಂಥದ್ದು, ಸದರ್ನ್ ಪಾರ್ಟ್ ನಲ್ಲಿ ನಾವು ಸೌತ್ ಕೊರಿಯಾವನ್ನ ಕಾಣಬಹುದು. ಇಲ್ಲಿ ಬಲಭಾಗದಲ್ಲಿ ಸಿ ಆಫ್ ಜಪಾನ್ ಅನ್ನ ಕೂಡ ನಾವು ಗುರುತಿಸಬಹುದು. ಹಾಗೇನೆ ನಾರ್ತ್ ಕೊರಿಯಾದ ಕ್ಯಾಪಿಟಲ್ ಸಿಟಿ ಯಾವುದು ಅನ್ನುವಂಥದ್ದನ್ನ ನೀವು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾರ್ತ್ ಕೊರಿಯಾದ ಪಕ್ಕದಲ್ಲಿರ್ತಕ್ಕಂಥ ವಾಟರ್ ಬಾಡೀಸ್ ಯಾವುದು, ಅದಕ್ಕೆ ಬೌಂಡ್ರಿಯನ್ನ ಹೊಂದಿರತಕ್ಕಂಥ ರಾಷ್ಟ್ರಗಳು ಯಾವುದು, ಈ ರೀತಿಯ ಪ್ರಶ್ನೆಗಳನ್ನ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾವನ್ನ ಡಿವೈಡ್ ಮಾಡ್ತಿರ್ತಕ್ಕಂಥ ಲೈನ್ ಯಾವುದು, ಈ ರೀತಿಯ ಪ್ರಶ್ನೆಗಳನ್ನ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾಗಿ ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾದ ಮ್ಯಾಪಿಂಗ್ ನ ಬಗ್ಗೆ ಕೂಡ ನಮಗೆ ಗಮನವನ್ನ ಪರೀಕ್ಷಾ ದೃಷ್ಟಿಯಿಂದ ನಾವು ಹರಿಸಬೇಕಾಗತ್ತೆ. ನಾರ್ತ್ ಕೊರಿಯಾ ಅನ್ನುವಂಥದ್ದು ಸಾಕಷ್ಟು ಬಾರಿ ಸುದ್ದಿಯಲ್ಲಿರುತ್ತೆ. ಯಾಕೆಂತಂದ್ರೆ ವಿಶ್ವದ ಒಂದು ಆರ್ಡರ್ ಅನ್ನುವಂಥದ್ದು ಬೇರೆ ರೀತಿ ಇದ್ರೆ, ಗ್ಲೋಬಲ್ ಆರ್ಡರ್ ಅನ್ನುವಂಥದ್ದು ಒಂದು ರೀತಿ ಇದ್ರೆ, ನಾರ್ತ್ ಕೊರಿಯಾ ತನ್ನದೇ ಆದಂತ ನಿರ್ಧಾರಗಳನ್ನ ತಗೊಳ್ತಾ ಇರುತ್ತೆ. ಅಲ್ಲಿ ಆಟೋಕ್ರಸಿಯನ್ನ ನಾವು ಕಾಣ್ತೇವೆ. ಈ ಹಿನ್ನೆಲೆಯಲ್ಲಿ ನಾರ್ತ್ ಕೊರಿಯಾದ ಕುರಿತಂತೆ ನಮಗೆ ಸ್ಪಷ್ಟವಾಗಿ ಮಾಹಿತಿ ಇರಬೇಕಾಗತ್ತೆ. ಇನ್ನ ಅಲ್ಲಿ ನಾರ್ತ್ ಕೊರಿಯಾದಲ್ಲಿ ಈ ರೀತಿ ನ್ಯೂಕ್ಲಿಯರೈಸೇಷನ್ಗೆ ಗಮನವನ್ನ ಹರಿಸ್ತಿರೋದಕ್ಕೆ ಕಾರಣಗಳನ್ನ ನೋಡಿದ್ರೆ, ಕೊರಿಯನ್ ಪೆನಿನ್ಸುಲಾ ಅನ್ನುವಂಥದ್ದು ಮೊದಲಿಗೆ ಡಿವೈಡ್ ಆಗಿದ್ದದ್ದು ಅನ್ನೋದು ಕೂಡ ಒಂದು ಕಾರಣ ಆಗುತ್ತೆ. 38th ಪ್ಯಾರಲಲ್ ಅನ್ನುವಂಥದ್ದು ಕೊರಿಯನ್ ಪೆನಿನ್ಸುಲಾವನ್ನ ಎರಡು ರೀಜನ್ಸ್ ಗಳಾಗಿ ಡಿವೈಡ್ ಮಾಡುತ್ತೆ. ಈ ಒಂದು ಮ್ಯಾಪ್ ನಲ್ಲಿ ಕೂಡ ನಾವು ಕಾಣಬಹುದು 38th ಪ್ಯಾರಲಲ್ ಅನ್ನುವಂಥದ್ದು ಸೌತ್ ಕೊರಿಯಾ, ನಾರ್ತ್ ಕೊರಿಯಾ ಅಂತ ಹೇಳಿ ಈ ಕೊರಿಯನ್ ಪೆನಿನ್ಸುಲಾವನ್ನ ಡಿವೈಡ್ ಮಾಡ್ತಾ ಇರ್ತಕ್ಕಂಥದ್ದು. ಈ ಎರಡು ರೀಜನ್ಸ್ ಗಳಾಗಿ ಡಿವೈಡ್ ಆದ ನಂತರದಲ್ಲಿ ತನ್ನ ಮಿಸೈಲ್ ಪವರ್ ಅನ್ನ, ತನ್ನ ನ್ಯೂಕ್ಲಿಯರ್ ಪವರ್ ಅನ್ನ ಹೆಚ್ಚುಗೊಳಿಸೋದಕ್ಕೆ, ಬಲ ಮಾಡ್ಕೊಳ್ಳೋದಕ್ಕೆ ನಾರ್ತ್ ಕೊರಿಯಾ ಅನ್ನುವಂಥದ್ದು ಹೆಚ್ಚಿನದಾಗಿ ಗಮನವನ್ನ ಹರಿಸ್ತಾ ಇದೆ. ಹಾಗೆ ಕೊರಿಯನ್ ವಾರ್ ಕೂಡ 1950ರಲ್ಲಿ ನಾರ್ತ್ ಕೊರಿಯಾ ಅನ್ನುವಂಥದ್ದು USSR ಅವರ ಸಪೋರ್ಟ್ ನಿಂದಾಗಿ ಅಟ್ಯಾಕ್ ಅನ್ನ ಸೌತ್ ಕೊರಿಯಾದ ಮೇಲೆ ಮಾಡುತ್ತೆ. ಹಾಗಾಗಿ ಸೌತ್ ಕೊರಿಯಾದ ಹಲವಾರು ಭಾಗಗಳನ್ನ ಕೂಡ ಅದು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ನಂತರದಲ್ಲಿ ಪೀಸ್ ಟಾಕ್ಸ್ ಗಳು ಪ್ರಾರಂಭ ಆಗುತ್ತೆ. ಭಾರತವು ಕೂಡ ಅಲ್ಲಿ ಪೀಸ್ ಅನ್ನ ನೆಗೋಷಿಯೇಟ್ ಮಾಡೋದಕ್ಕೆ ಅಂತ ಹೇಳಿ ಕೊರಿಯನ್ ಪೆನಿನ್ಸುಲಾದಲ್ಲಿ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗುತ್ತೆ. USSR, ಚೈನಾ ಇವೆಲ್ಲವೂ ಕೂಡ ಮೇಜರ್ ಸ್ಟೇಕ್ ಹೋಲ್ಡರ್ಸ್ ಗಳಾಗಿತ್ತು. ಭಾರತವು ಕೂಡ ರೆಸಲ್ಯೂಷನ್ ಅನ್ನ ಕೊರಿಯಾದ ವಿಚಾರದಲ್ಲಿ ಯುನೈಟೆಡ್ ನೇಷನ್ ಅಲ್ಲಿ ರೆಸಲ್ಯೂಷನ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳುತ್ತೆ 1958ರಲ್ಲಿ. 1953ರಲ್ಲಿ ಕೊರಿಯನ್ ಆರ್ಮಿಸ್ಟೀಸ್ ಅಗ್ರಿಮೆಂಟ್ ಅನ್ನುವಂಥದ್ದು UN ಕಮಾಂಡ್ ಮತ್ತು ಕೊರಿಯನ್ ಪೀಪಲ್ಸ್ ಆರ್ಮಿ ಹಾಗೆ ಚೈನೀಸ್ ಪೀಪಲ್ಸ್ ವಾಲಂಟಿಯರ್ ಆರ್ಮಿಯ ನಡುವೆ ಈ ಒಂದು ಅಗ್ರಿಮೆಂಟ್ ಅನ್ನ ಸಹಿ ಹಾಕಲಾಗುತ್ತೆ. ಒಟ್ಟಾರೆ 1991ರಲ್ಲಿ ನಾರ್ತ್ ಮತ್ತು ಸೌತ್ ಕೊರಿಯಾ ಅನ್ನುವಂಥದ್ದು ಒಂದು ಪ್ಯಾಕ್ಟ್ಗೆ ಸಹಿ ಹಾಕ್ತಾರೆ. ಅಗ್ರೆಷನ್ ಇಂದ ರಿಫ್ರೈನ್ ಆಗ್ತೇವೆ ಅಂತ ಹೇಳಿ ಒಪ್ಕೊಳ್ಳುವಂತ ಒಂದು ಪ್ಯಾಕ್ಟ್ಗೆ ಸಹಿ ಹಾಕಿರ್ತಕ್ಕಂಥದ್ದು. ಹಾಗೆ US ನಾರ್ತ್ ಕೊರಿಯಾ ನಡುವೆ ಇರತಕ್ಕಂಥ ಕಾನ್ಫ್ಲಿಕ್ಟ್ ಏನಿದೆ, US ಮತ್ತು ನಾರ್ತ್ ಕೊರಿಯಾ ನಡುವೆ ಇರತಕ್ಕಂಥ ಕಾನ್ಫ್ಲಿಕ್ಟ್ ಕೂಡ ಇಲ್ಲಿ ಈ ರೀಜನ್ ನಲ್ಲಿ ಈ ರೀತಿ ನಾರ್ತ್ ಕೊರಿಯಾದಲ್ಲಿ ಈ ಎಲ್ಲ ಘಟನೆಗಳಾಗೋದಕ್ಕೆ ಕಾರಣ ಅಂತ ಹೇಳಿ ಹೇಳ್ಬೋದಾಗತ್ತೆ. ಕೋಲ್ಡ್ ವಾರ್ನ ಸಂದರ್ಭದಲ್ಲಿ ನಾರ್ತ್ ಕೊರಿಯಾ ಅನ್ನುವಂಥದ್ದು ತನ್ನ ನ್ಯೂಕ್ಲಿಯರ್ ಕೆಪಬಿಲಿಟೀಸ್ ಗಳನ್ನ ಹೆಚ್ಚುಗೊಳಿಸ್ಕೊಳ್ಳೋದಕ್ಕೆ ಗಮನವನ್ನ ಹರಿಸಿದ್ರೆ,
ಯುಎಸ್ ತನ್ನ ಅಲೈಸ್ಗಳು ಅಂತ ಗುರುತಿಸಿಕೊಳ್ಳುವಂತ ಸೌತ್ ಕೊರಿಯಾ ಮತ್ತು ಜಪಾನ್ಗೆ ತನ್ನ ಒಂದು ನ್ಯೂಕ್ಲಿಯರ್ ಅಂಬ್ರೆಲಾವನ್ನ ಎಕ್ಸ್ಟೆಂಡ್ ಮಾಡಿತು. ಇದೆಲ್ಲದರ ಹಿನ್ನೆಲೆಯಲ್ಲಿ ಯುಎಸ್ ಮತ್ತು ನಾರ್ತ್ ಕೊರಿಯಾದ ನಡುವೆ ಇರತಕ್ಕಂಥ ಕಾನ್ಫ್ಲಿಕ್ಟ್ ಕೂಡ ಈ ರೀತಿಯ ಒಂದು ಇದೇ ರೀತಿಯಾಗಿ ನಾರ್ತ್ ಕೊರಿಯಾ ಬಿಹೇವ್ ಮಾಡ್ತಿರೋದಕ್ಕೆ ಕಾರಣ ಆಗುತ್ತೆ. ಹಾಗೆ ಈ ಒಂದು ವಿಚಾರದಲ್ಲಿ ಭಾರತದ ಸ್ಟ್ಯಾಂಡ್ ಏನು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಈ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎರಡು ರಾಷ್ಟ್ರಗಳ ನಡುವೆ, ಒಂದು ಸಂಸ್ಥೆಯ ನಡುವೆ ಮತ್ತು ಬೇರೆ ಬೇರೆ ಒಂದು ಸಂಸ್ಥೆಯ ಬೇರೆ ಬೇರೆ ಸದಸ್ಯರ ನಡುವೆ ಏನೇ ವಾದಗಳಾಗ್ತಾ ಇದ್ರು ಕೂಡ ಈ ವಿಷಯದಲ್ಲಿ ಭಾರತದ ನಿರ್ಧಾರ ಏನಾಗಿರುತ್ತೆ, ಇಲ್ಲಿ ಯಾವ ರೀತಿಯ ನಿರ್ಧಾರಗಳು ಹೊರಬಂದ್ರೆ ಭಾರತಕ್ಕೆ ಯಾವ ರೀತಿಯ ಒಳಿತನ್ನ ಮಾಡುತ್ತೆ ಅಥವಾ ಯಾವ ರೀತಿಯ ಅಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕು. ಇಲ್ಲಿ ಈ ಒಂದು ವಿಚಾರದಲ್ಲಿ ಭಾರತದ ಸ್ಟ್ಯಾಂಡ್ ಏನು ಅಂತ ಅಂದ್ರೆ, ಭಾರತ ಕನ್ಸಿಸ್ಟೆಂಟ್ ಆಗಿ ನಾರ್ತ್ ಕೊರಿಯಾದ ನ್ಯೂಕ್ಲಿಯರ್ ಮತ್ತು ಮಿಸೈಲ್ ಟೆಸ್ಟ್ಗಳ ವಿರುದ್ಧವಾಗಿ ತನ್ನ ವಾಯ್ಸ್ ಅನ್ನ ರೈಸ್ ಮಾಡ್ತಾನೆ ಇದೆ. ಈಗ ರಷ್ಯಾ ಉಕ್ರೇನ್ ಒಂದು ಯುದ್ಧದ ವಿಚಾರದಲ್ಲಿ ಯುದ್ಧ ನಿಲ್ಬೇಕು ಅಂತ ಹೇಳಿದ್ರು ಕೂಡ ರಷ್ಯಾದ ವಿರುದ್ಧವಾಗಿ ಕಂಪ್ಲೀಟ್ ಆಗಿ ಭಾರತ ಎಲ್ಲಿಯೂ ಕೂಡ ಓಪನ್ ಆಗಿ ಮಾತನಾಡದೇ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ನಾವು ಅಷ್ಟು ಐತಿಹಾಸಿಕವಾಗಿ ಒಂದು ಫ್ರೆಂಡ್ಶಿಪ್ ಅನ್ನ ರಷ್ಯಾದೊಟ್ಟಿಗೆ ಹೊಂದಿದ್ದೇವೆ. ರಷ್ಯಾದ ವಿರುದ್ಧವಾಗಿ ಸ್ಪಷ್ಟವಾಗಿ ಮಾತನಾಡ್ಲಿಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ರಿಫ್ರೈನ್ ಮಾಡ್ತಾ ಇದೆ. ವೋಟಿಂಗ್ ನಿಂದ ಕೂಡ ಸಾಕಷ್ಟು ಬಾರಿ ರಿಫ್ರೈನ್ ಆಗಿರ್ತಕ್ಕಂಥದ್ದು. ಆದ್ರೆ ನಾರ್ತ್ ಕೊರಿಯಾದ ವಿಚಾರಕ್ಕೆ ಬಂದ್ರೆ ಅಲ್ಲಿನ ನ್ಯೂಕ್ಲಿಯರ್ ಮತ್ತು ಮಿಸೈಲ್ ಟೆಸ್ಟ್ ಗಳನ್ನ ಭಾರತ ಅಪೋಸ್ ಮಾಡ್ತಾ ಇದೆ ಕನ್ಸಿಸ್ಟೆಂಟ್ ಆಗಿ. ಇನ್ನು ಸ್ಯಾಂಕ್ಷನ್ಸ್ ಗಳ ವಿಚಾರದಲ್ಲಿ ಒಂದು ನ್ಯೂಟ್ರಲ್ ಸ್ಟ್ಯಾನ್ಸ್ ಅನ್ನ ಭಾರತ ಮೇಂಟೈನ್ ಮಾಡ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾರ್ತ್ ಕೊರಿಯಾದ ಕ್ಯಾಪಿಟಲ್ ಸಿಟಿ ಯಾವುದು ಅನ್ನುವಂಥದ್ದನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಸೆಂಟರ್ ಎಕ್ಸ್ಟೆಂಡ್ಸ್ ಟೆನ್ಯೂರ್ ಆಫ್ ಗ್ರೀನ್ ಪರ್ಮಿಟ್ಸ್ ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಈಗ ಸಾಕಷ್ಟು ಪ್ರಾಜೆಕ್ಟ್ಸ್ಗಳಿಗೆ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಅನ್ನುವಂಥದ್ದು ತನ್ನ ಗೆಸ್ಟೇಷನ್ ಪೀರಿಯಡ್ ಏನಿರ್ತಿತ್ತು ಅದನ್ನ ಆ ಒಂದು ವ್ಯಾಲಿಡಿಟಿಯನ್ನ ಹೆಚ್ಚುಗೊಳಿಸ್ತಾ ಇರ್ತಕ್ಕಂಥದ್ದು. ಇದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ನಾರ್ಮ್ಸ್ಗಳನ್ನ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳಿಗೆ ಈಸ್ ಮಾಡುವಂತೆ ಯೂನಿಯನ್ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿಯ ಈ ನಿರ್ಧಾರ ಅನ್ನುವಂಥದ್ದು ಹೊರಬಂದಿದೆ. ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸಸ್ಗಳಿಗೆ ಇಸಿ ಅಂತ ಹೇಳಿ ಏನ್ ನೀಡ್ತಾ ಇದ್ರು, ಈ ಗ್ರಾಂಟ್ ಮಾಡಿರ್ತಕ್ಕಂಥ ಇಸಿಸ್ಗಳ ಎಕ್ಸಿಸ್ಟಿಂಗ್ ಆಗಿರ್ಬೋದು, ನ್ಯೂ ಪ್ರಾಜೆಕ್ಟ್ಸ್ಗಳಾಗಿರ್ಬೋದು, ಇವುಗಳ ಟೆನ್ಯೂರ್ ಅನ್ನ ಎಕ್ಸ್ಟೆಂಡ್ ಮಾಡುವಂತ ಒಂದು ನಿರ್ಧಾರವನ್ನ ಈಗ ತಗೊಂಡಿರ್ತಕ್ಕಂಥದ್ದು. ಈಗ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ಗಳು 13 ವರ್ಷದ ವ್ಯಾಲಿಡಿಟಿಯನ್ನ ಹೊಂದಿರುತ್ತೆ. ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ಸ್ಗಳು 15 ವರ್ಷದ ವ್ಯಾಲಿಡಿಟಿಯನ್ನ ಹೊಂದಿರುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಏನಿದು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಯೂನಿಯನ್ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಅನ್ನುವಂಥದ್ದು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸಸ್ ನ ಟೆನ್ಯೂರ್ ಅನ್ನ ಈಗ ಎಕ್ಸ್ಟೆಂಡ್ ಮಾಡಿದೆ ಹೊಸದಾದಂತ ಅಥವಾ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ಸ್ ಗಳಿಗೆ ಸೆವೆರಲ್ ಸೆಕ್ಟರ್ಸ್ ಗಳಲ್ಲಿ. ಹಾಗಾದ್ರೆ ಇಸಿ ಅಥವಾ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಅಂದ್ರೆ ಏನು? ಇದೊಂದು ಪ್ರೋಸೆಸ್ ಆಗಿರುತ್ತೆ. ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಅನ್ನ ನೀಡುವಂಥದ್ದು ಒಂದು ಪ್ರೋಸೆಸ್ ಆಗಿರುತ್ತೆ. ಇದು ಸರ್ಟೆನ್ ಪ್ರಾಜೆಕ್ಟ್ಸ್ ಗಳಿಗೆ ಮ್ಯಾಂಡೇಟರಿ ಆಗಿರುತ್ತೆ. ಸರ್ಟೆನ್ ಸೈಜ್ ಅಂದ್ರೆ ಇಷ್ಟು ದೊಡ್ಡದಾದಂತ ಪ್ರಾಜೆಕ್ಟ್ಸ್ ಗಳಿಗೆ ಅಂತ ಹೇಳಿ, ಇಷ್ಟಕ್ಕೂ ಮೀರಿದಂತ ಅಂತ ಹೇಳಿ ಒಂದು ಸೈಜ್ ಅನ್ನ ನಿಗದಿ ಮಾಡಿ, ಈ ಸೈಜ್ ಅನ್ನ ಮೀರಿದಂತ ಪ್ರಾಜೆಕ್ಟ್ಸ್ ಗಳಿಗೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಅನ್ನುವಂಥದ್ದು ಕಂಪಲ್ಸರಿಯಾಗಿ ಬೇಕಾಗುತ್ತೆ. ಉದ್ದೇಶ ಏನು ಅಂತ ಅಂದ್ರೆ, ನಮ್ಮ ಒಂದು ಪರಿಸರವನ್ನ ಸೇಫ್ ಆಗಿಡೋದಕ್ಕೆ ಮತ್ತು ಈ ಪ್ಲಾನ್ಡ್ ಪ್ರಾಜೆಕ್ಟ್ ಅನ್ನುವಂಥದ್ದು ಸಸ್ಟೈನಬಲ್ ಆಗಿ ಎನ್ವಿರಾನ್ಮೆಂಟ್ ಅನ್ನ ಇರೋ ರೀತಿ ಇರಬೇಕು ಅನ್ನುವಂಥದ್ದು. ಹಾಗೇನೆ ಮಿನಿಮಮ್ ಸೈಜ್ ನಲ್ಲಿ ಎನ್ವಿರಾನ್ಮೆಂಟಲ್ಗೆ ತೊಡಕಾಗುವಂತೆ ನೋಡ್ಕೊಳ್ಳುವಂಥದ್ದು ಇದರ ಉದ್ದೇಶ ಆಗುತ್ತೆ. ಇದರ ಪ್ರೋಸೆಸ್ ಏನು ಅಂತ ಅಂದ್ರೆ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ EIA ಇದು ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಪೊಟೆನ್ಷಿಯಲ್ ಪ್ರಾಜೆಕ್ಟಿನ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏನಾಗುತ್ತೆ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು. ಹಾಗೆ ಸಮ್ಟೈಮ್ಸ್ ಪಬ್ಲಿಕ್ ಹಿಯರಿಂಗ್ ಕೂಡ ಇರುತ್ತೆ. ಇಲ್ಲಿ ಲೋಕಲ್ ಪೀಪಲ್ ಅನ್ನ ಇನ್ವಾಲ್ವ್ ಮಾಡಿಕೊಂಡು ಯಾರೆಲ್ಲ ಈ ಪ್ರಾಜೆಕ್ಟ್ ನಿಂದ ಅಫೆಕ್ಟ್ ಆಗ್ಬೋದೋ ಅವರನ್ನ ಕೂಡ ಇನ್ವಾಲ್ವ್ ಮಾಡಿಕೊಂಡು ಪಬ್ಲಿಕ್ ಹಿಯರಿಂಗ್ಸ್ ಗಳನ್ನ ನಾವು ಕಾಣ್ಬೋದು. ಸದ್ಯಕ್ಕೆ ಈ ಒಂದು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ನೊಟ್ಟಿಗೂ ಕೂಡ, ಈ ಪ್ರೋಸೆಸ್ ನೊಟ್ಟಿಗೂ ಕೂಡ ಕೆಲವೊಂದು ಇಶ್ಯೂಸ್ಗಳು ಅಸೋಸಿಯೇಟ್ ಆಗಿದೆ. ಉದಾಹರಣೆಗೆ ಈ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಅನ್ನ ಪಡ್ಕೊಂಡ ನಂತರದಲ್ಲಿ ತಕ್ಷಣದಲ್ಲೇ ಈ ಒಂದು ಪ್ರಾಜೆಕ್ಟ್ ಅನ್ನ ಬಿಗಿನ್ ಮಾಡಬೇಕು. ಮತ್ತೆ ಇಸಿಯ ಒಂದು ಅವಧಿ ಏನಿರುತ್ತೆ ಆ ಪೀರಿಯಡ್ ನೊಳಗೆ ಇದನ್ನ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಅದಾಗ್ಲಿಲ್ಲ ಅಂತ ಅಂದಾಗ ಫ್ರೆಶ್ ಪ್ರೋಸೆಸ್ ಅನ್ನ ಬಿಗಿನ್ ಮಾಡಿ ಮತ್ತೆ ಇಸಿಯನ್ನ ಪಡ್ಕೊಳ್ಬೇಕಾಗತ್ತೆ ಅನ್ನುವಂತೆ ಇರ್ತಕ್ಕಂಥದ್ದು. ಆದ್ರೆ ಸಾಕಷ್ಟು ಮಲ್ಟಿಪಲ್ ಫ್ಯಾಕ್ಟರ್ಸ್ ಗಳಿಂದ ಇದು ಡಿಲೇ ಆಗ್ತಾ ಇದೆ. ಫಾರೆಸ್ಟ್ ಕ್ಲಿಯರೆನ್ಸ್ ನ ವಿಚಾರ ಆಗಿರ್ಬೋದು, ಲ್ಯಾಂಡ್ ಅಕ್ವಿಸಿಷನ್ ಅಥವಾ ಲೋಕಲ್ಸ್ ಗಳ ವಿಚಾರ, ರಿಹೆಬಿಲಿಟೇಷನ್, ರೀಸೆಟಲ್ಮೆಂಟ್ ಮತ್ತು ಸಾಕಷ್ಟು ಫ್ಯಾಕ್ಟರ್ಸ್ ಗಳಿಂದ ಬಿಯಾಂಡ್ ದಿ ಕಂಟ್ರೋಲ್ ಆಫ್ ದಿ ಪ್ರಾಜೆಕ್ಟ್ ನಲ್ಲಿ ಇರ್ತಕ್ಕಂಥ ಹಲವಾರು ಫ್ಯಾಕ್ಟರ್ಸ್ ಗಳಿಂದ ಪ್ರಾಜೆಕ್ಟ್ ಅನ್ನುವಂಥದ್ದು ಡಿಲೇ ಆಗ್ತಿದೆ. ಇದರಿಂದಾಗಿ ಫಿನಾನ್ಷಿಯಲಿ ಈ ಪ್ರಾಜೆಕ್ಟ್ಸ್ ಗಳು ಅನ್ವಯಬಲ್ ಆಗ್ತಾ ಇದೆ. ಎಲ್ಲದರ ಹಿನ್ನೆಲೆಯಲ್ಲಿ ಇದಕ್ಕೆ ಅಂತ ಹೇಳಿ ಏನ್ ಅವಧಿಯನ್ನ ಈ ಪ್ರಾಜೆಕ್ಟ್ಸ್ ಗಳಿಗೆ ನೀಡ್ತಿದ್ರು ಅದನ್ನ ವಿಸ್ತಾರ ಮಾಡುವಂಥದ್ದು ಈಗಿರ್ತಕ್ಕಂಥ ಉದ್ದೇಶ ಅಥವಾ ಹೊಸದಾಗಿ ಬಂದಿರತಕ್ಕಂಥ ಒಂದು ನಿರ್ಧಾರ ಆಗಿದೆ ಯೂನಿಯನ್ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಕಡೆಯಿಂದ. ಹಾಗಾದ್ರೆ ಯೂನಿಯನ್ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಅನ್ನುವಂಥದ್ದು ಇದನ್ನ ಓವರ್ಕಮ್ ಮಾಡೋದಕ್ಕೆ ಏನ್ ಮಾಡ್ತಿದೆ ಅಂತ ಅಂದ್ರೆ, ಎಕ್ಸ್ಟೆಂಡ್ ಮಾಡಿದೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸಸ್ಗೆ ನೀಡಿದಂತ ಟೆನ್ಯೂರ್ ಅನ್ನ. ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ಸ್ ಗಳಿಗೂ ಕೂಡ ಹೌದು, ಇದು ಹೊಸ ಪ್ರಾಜೆಕ್ಟ್ಸ್ ಗಳಿಗೂ ಕೂಡ ಹಲವಾರು ಸೆಕ್ಟರ್ಸ್ ಗಳಲ್ಲಿ ಅಪ್ಲಿಕಬಲ್ ಆಗ್ತಾ ಇದೆ. ನಾವೀಗಾಗಲೇ ತಿಳಿಸಿದಂತೆ
ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ಗಳಿಗೆ 13 ವರ್ಷದ ವ್ಯಾಲಿಡಿಟಿಯನ್ನು ನೀಡ್ತಾ ಇದ್ದಾರೆ. ನ್ಯೂಕ್ಲಿಯರ್ ಫ್ಯೂಯಲ್ನ ವಿಚಾರದಲ್ಲಿರ್ತಕ್ಕಂಥ ಪ್ರೊಸೆಸಿಂಗ್ ಆಫ್ ನ್ಯೂಕ್ಲಿಯರ್ ಫ್ಯೂಯಲಿನ ಪ್ರಾಜೆಕ್ಟ್ಸ್ಗಳಿಗೆ 15 ವರ್ಷ ವ್ಯಾಲಿಡಿಟಿ. ಮೈನಿಂಗ್ ಲೀಸಸ್ಗಳಿಗೆ 50 ವರ್ಷಗಳ ಪೀರಿಯಡ್ಗೆ ಅಂತ ಹೇಳಿ ಗ್ರಾಂಟ್ ಮಾಡಿದರೆ. ಇಸಿ ಅನ್ನುವಂಥದ್ದು 30 ವರ್ಷಗಳಿಗೆ ವ್ಯಾಲಿಡ್ ಆಗಿರುತ್ತೆ ಅಂತ ಹೇಳಿ. ಈ ಪ್ರಾಜೆಕ್ಟ್ 50 ವರ್ಷ ಇರುತ್ತೆ, ಇಸಿ 30 ವರ್ಷ ವ್ಯಾಲಿಡಿಟಿಯನ್ನ ಹೊಂದಿರುತ್ತೆ ಅಂತ ಹೇಳಿ. ಪ್ರಾಜೆಕ್ಟ್ಸ್ ಅಂಡ್ ಆಕ್ಟಿವಿಟೀಸ್ಗಳು ಮೈನಿಂಗ್ ಅಥವಾ ರಿವರ್ ವ್ಯಾಲಿಯನ್ನ ಹೊರತುಪಡಿಸಿ ಇರ್ತಕ್ಕಂಥವು ಏನಿದಾವೆ ಇವಕ್ಕೆ 10 ವರ್ಷಗಳ ಇಸಿಯನ್ನ ನೀಡಲಾಗುತ್ತೆ ಅನ್ನುವಂಥದ್ದು. ಹಾಗಾದ್ರೆ ಗ್ರೀನ್ ಪರ್ಮಿಟ್ಸ್ ಅಂತ ಹೇಳಿ ನಿಮಗೆ ತಿಳಿತು ಅಂತ ಹೇಳಿ ತಿಳ್ಕೊಳ್ಳೋಣ. ಮುಂದಿನ ಆರ್ಟಿಕಲ್ ದ ಫಂಕ್ಷನಿಂಗ್ ಆಫ್ ದಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಸ್ಟ್ಯಾಟ್ಯುಟರಿ, ರೆಗ್ಯುಲೇಟರಿ ಅಂಡ್ ವೇರಿಯಸ್ ಕ್ವಾಸಿ ಜುಡಿಷಿಯಲ್ ಬಾಡೀಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಕುರಿತಂತೆ ಮಾಹಿತಿಯನ್ನ ಆರ್ಟಿಕಲ್ನ ಅಡಿಯಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ನಾವು ಕೂಡ ಇಡಿಯ ಬಗ್ಗೆ ಮಾಹಿತಿ ಡಿಸ್ಕಸ್ ಮಾಡೋಣ. ಇಡಿ ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅನ್ನುವಂಥದ್ದು ಭಾರತ ಸರ್ಕಾರದ ಒಂದು ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಯಾಗಿ ಕಾರ್ಯ ಮಾಡ್ತಾ ಇದೆ ಭಾರತ ಸರ್ಕಾರದ ಅಡಿಯಲ್ಲಿ. ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ ಎಕನಾಮಿಕ್ ಲಾಸ್ಗಳನ್ನ ಎನ್ಫೋರ್ಸ್ ಮಾಡುವಂಥದ್ದು, ಎಕನಾಮಿಕ್ ಕ್ರೈಮ್ಗೆ ಅಂತ ಹೇಳಿ ಫೈಟ್ ಮಾಡುವಂಥದ್ದು. ಡೈರೆಕ್ಟರೇಟ್ ಜನರಲ್ ಆಫ್ ಎಕನಾಮಿಕ್ ಎನ್ಫೋರ್ಸ್ಮೆಂಟ್ ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅನ್ನುವಂಥದ್ದು ಒಂದು ಲಾ ಎನ್ಫೋರ್ಸ್ಮೆಂಟ್ ಹಾಗೇನೆ ಎಕನಾಮಿಕ್ ಇಂಟೆಲಿಜೆನ್ಸ್ ಏಜೆನ್ಸಿ ಆಗಿದೆ. ಇದು ಎಕನಾಮಿಕ್ ಲಾಸ್ಗಳನ್ನ ಎನ್ಫೋರ್ಸ್ ಮಾಡಲಿಕ್ಕೆ ಮತ್ತು ಭಾರತದಲ್ಲಿನ ಎಕನಾಮಿಕ್ ಕ್ರೈಮ್ ಅನ್ನ ಫೈಟ್ ಮಾಡಲಿಕ್ಕೆ ಇರತಕ್ಕಂಥ ಒಂದು ಸಂಸ್ಥೆ ಆಗಿದೆ. ಇದನ್ನ ಫಾರ್ಮ್ ಮಾಡಿದಂತ ಉದ್ದೇಶ ಏನು ಅಂತ ಅಂದ್ರೆ ಎಕ್ಸ್ಚೇಂಜ್ ಕಂಟ್ರೋಲ್ ಲಾ ವೈಲೇಷನ್ಸ್ ಗಳನ್ನ ಹ್ಯಾಂಡಲ್ ಮಾಡಲಿಕ್ಕೆ ಅಂತ ಹೇಳಿ ಇದನ್ನ ಫಾರ್ಮ್ ಮಾಡಲಾಯಿತು. ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆಕ್ಟ್ 1947 ನ ಅಡಿಯಲ್ಲಿ, ಫೇರಾ ಆಕ್ಟ್ 1947 ನ ಅಡಿಯಲ್ಲಿ ಇದನ್ನ ಫಾರ್ಮ್ ಮಾಡಲಾಯಿತು. ಇನಿಷಿಯಲಿ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ನ ಅಡಿಯಲ್ಲಿ 1956ರಲ್ಲಿ ಎನ್ಫೋರ್ಸ್ಮೆಂಟ್ ಯೂನಿಟ್ ಅಂತ ಹೇಳಿ ಇದನ್ನ ಪ್ರಾರಂಭ ಮಾಡಲಾಯಿತು. ನಂತರದಲ್ಲಿ ಇದನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಅಂತ ಹೇಳಿ 1960ರಲ್ಲಿ ವರ್ಗಾವಣೆಯನ್ನ ಮಾಡಲಾಯಿತು. 56ರಲ್ಲಿ ಎನ್ಫೋರ್ಸ್ಮೆಂಟ್ ಯೂನಿಟ್ ಆಗಿ ಪ್ರಾರಂಭ ಆದಂಥದ್ದು 1957ರಲ್ಲಿ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಗಿ ಮರುನಾಮಕರಣವನ್ನ ಹೊಂದುತ್ತೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅನ್ನುವಂಥದ್ದನ್ನ ಸದ್ಯಕ್ಕೆ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂದವರು, ಮಿನಿಸ್ಟ್ರಿ ಆಫ್ ಫಿನಾನ್ಸ್ ನ ಅಡಿಯಲ್ಲಿನ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂದವರು ನೋಡ್ಕೊಳ್ತಾ ಇರ್ತಕ್ಕಂಥದ್ದು, ಅಡ್ಮಿನಿಸ್ಟರ್ ಮಾಡ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿನ ಕೇಂದ್ರ ಕಚೇರಿ ಎಲ್ಲಿದೆ, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅನ್ನುವಂಥದ್ದನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಸಾಕಷ್ಟು ರೀಜನಲ್ ಆಫೀಸರ್ಸ್ಗಳನ್ನ ಕೂಡ ಇದು ಆಲ್ ಓವರ್ ಇಂಡಿಯಾ ಹೊಂದಿರತಕ್ಕಂಥದ್ದು. ಹೆಡ್ ಆಫ್ ದಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದಾಗ ಡೈರೆಕ್ಟರ್ ಆಫ್ ಎನ್ಫೋರ್ಸ್ಮೆಂಟ್ ಅನ್ನುವಂಥವ್ರನ್ನ ಒಬ್ಬರು IRS ಆಫೀಸರ್, ಭಾರತದ ರೆವಿನ್ಯೂ ಸರ್ವಿಸಸ್ನ ಆಫೀಸರ್ಸ್ ಅವರು ಇದನ್ನ ಹೆಡ್ ಮಾಡ್ತಾ ಇರ್ತಕ್ಕಂಥವ್ರು, ಇದಕ್ಕೆ ಮುಖ್ಯಸ್ಥರಾಗಿರ್ತಾರೆ. ಇಡಿಯ ಮುಖ್ಯ ಕಾರ್ಯಗಳೇನು ಅಂತ ಅಂದ್ರೆ ಫೇಮಾ ಆಕ್ಟ್, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ನ ಅಡಿಯಲ್ಲಿ ವೈಲೇಷನ್ಸ್ಗಳಾದ್ರೆ ಅದನ್ನ ಇನ್ವೆಸ್ಟಿಗೇಟ್ ಮಾಡುವಂಥದ್ದು, ಈ ಒಂದು ಆಕ್ಟ್ ನ ಅಡಿಯಲ್ಲಿನ ಪ್ರಾವಿಷನ್ಸ್ ಗಳಿಗೆ ತಕ್ಕಂತೆ ಇನ್ವೆಸ್ಟಿಗೇಟ್ ಮಾಡುವಂಥದ್ದು ಇವರ ಉದ್ದೇಶ ಆಗಿರುತ್ತೆ. ಡೆಸಿಗ್ನೇಟೆಡ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನ ಅಫಿಷಿಯಲ್ಸ್ಗಳು ಫೇಮಾ ವೈಲೇಷನ್ಸ್ ಗಳನ್ನ ಅಡ್ಜುಡಿಕೇಟ್ ಮಾಡ್ತಾರೆ. ಅಪ್ ಟು 3 times ನವರೆಗೂ ಪೆನಾಲ್ಟೀಸ್ ಗಳನ್ನ ಕೂಡ ಇಂಪೋಸ್ ಮಾಡಲಾಗುತ್ತೆ. ಹಾಗೆ ಇನ್ವೆಸ್ಟಿಗೇಟಿವ್ ಅಫೆನ್ಸಸ್ ಗಳನ್ನ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನ ಅಡಿಯಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ ಗಳನ್ನ ಕೂಡ ಇವರು ಇನ್ವೆಸ್ಟಿಗೇಟ್ ಮಾಡುವಂಥದ್ದನ್ನ ನಾವು ಕಾಣಬಹುದಾಗುತ್ತೆ. ಹಾಗೆ ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್ಸ್ ಅಂತ ಹೇಳಿ 2018ರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆಕ್ಟ್ ಅನ್ನ ಕೂಡ ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್ಸ್ ಆಕ್ಟ್ ಅಂತ ಹೇಳಿ ತಗೊಂಡು ಬಂದ್ರು. ಇದಕ್ಕೆ ಸಂಬಂಧಿಸಿದಂತ ಕೇಸಸ್ ಗಳನ್ನ ಪ್ರೋಸೆಸ್ ಮಾಡುವಂಥದ್ದು ಕೂಡ ಈ ಒಂದು ಸಂಸ್ಥೆ ಮಾಡುತ್ತೆ. ಹಾಗೇನೆ ಫೆರಾ, ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆಕ್ಟ್ 1973 ಆಕ್ಟ್ ಏನಿದೆ ಇದರ ಅಡಿಯಲ್ಲಿ ಅಡ್ಜುಡಿಕೇಟ್ ಮಾಡುವಂಥದ್ದು, ಶೋಕಾಸ್ ನೋಟಿಸಸ್ ಗಳನ್ನ ಇಶ್ಯೂ ಮಾಡುವಂಥದ್ದು, ಇದನ್ನ ಕೂಡ ಈ ಒಂದು ಸಂಸ್ಥೆ ಮಾಡುತ್ತೆ. ಕೇಸಸ್ ಆಫ್ ಪ್ರಿವೆಂಟಿವ್ ಡಿಟೆನ್ಷನ್ ಅನ್ನ ಸ್ಪಾನ್ಸರ್ ಮಾಡುತ್ತೆ. ಕನ್ಸರ್ವೇಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅಂಡ್ ಪ್ರಿವೆನ್ಷನ್ ಆಫ್ ಸ್ಮಗ್ಲಿಂಗ್ ಆಕ್ಟಿವಿಟೀಸ್ ಆಕ್ಟ್ 1974 ನ ಅಡಿಯಲ್ಲಿ, ಈ ಒಂದು ಆಕ್ಟ್ ನ ಅಡಿಯಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ ಅನ್ನ ಸ್ಪಾನ್ಸರ್ ಮಾಡುತ್ತೆ. ಕೇಸಸ್ ಆಫ್ ಪ್ರಿವೆಂಟಿವ್ ಡಿಟೆನ್ಷನ್ ಅನ್ನ ಸ್ಪಾನ್ಸರ್ ಮಾಡುವಂತ ಕಾರ್ಯವನ್ನ ಮಾಡುತ್ತೆ ವಿತ್ ರೆಸ್ಪೆಕ್ಟ್ ಟು ಫೇಮಾ ವೈಲೇಷನ್ಸ್ ಗಳಿಗೆ ಸಂಬಂಧಿಸಿದಂತೆ. ಹಾಗೇನೆ ಫಾರಿನ್ ಕಂಟ್ರೀಸ್ ಗಳ ಮ್ಯಾಟರ್ಸ್ ಗಳೇನು ಮನಿ ಲಾಂಡ್ರಿಂಗ್ ನ ವಿಚಾರದಲ್ಲಿರುತ್ತೆ, PMLA ಪ್ರಾವಿಷನ್ಸ್ ಗಳ ಅಡಿಯಲ್ಲಿ ಅಸೆಟ್ಸ್ ಗಳನ್ನ ರಿಸ್ಟೋರ್ ಮಾಡೋದಾಗಿರ್ಬೋದು, ಇವುಗಳಿಗೆ ಕೋಆಪರೇಷನ್ ಅನ್ನು ನೀಡುವಂತ ಕಾರ್ಯವನ್ನ ಕೂಡ ಈ ಒಂದು ಸಂಸ್ಥೆ ಮಾಡ್ತಾ ಹೋಗುತ್ತೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅನ್ನುವಂಥದ್ದು ಒಂದು ಬಹಳ ಮುಖ್ಯವಾದಂತ ಸಂಸ್ಥೆ ಆಗಿರುತ್ತೆ. UPSC, KPSC ಯಾವುದೇ ಪರೀಕ್ಷೆಗಳಲ್ಲಿ ಇದರ ಬಗ್ಗೆ ನೇರವಾಗಿ ಪ್ರಶ್ನೆಗಳನ್ನ ಕೇಳಬಹುದು.
ಹಾಗಾಗಿ ಇದರ ಬಗ್ಗೆಗೆ ಹಾಗೇನೆ ಯಾವುದೇ ಸಾಂವಿಧಾನಿಕ ಸಂಸ್ಥೆ ಆಗಿರಲಿ, ಸ್ಟ್ಯಾಟ್ಯುಟರಿ ಬಾಡಿ ಆಗಿರಲಿ, ಇದೆಲ್ಲದರ ಬಗ್ಗೆ ನಿಮಗೆ ಬೇಸಿಕ್ ಆಗಿ ಐಡಿಯಾ ಅನ್ನುವಂಥದ್ದು ಇರಲೇಬೇಕು. ಇದೊಂದು ಇಂಪಾರ್ಟೆಂಟ್ ಏರಿಯಾ ಆಫ್ ಕನ್ಸರ್ನ್ ಆಗಿರುತ್ತೆ. ಪರೀಕ್ಷೆಗಳಲ್ಲಿ ಸಾಕಷ್ಟು ಬಾರಿ ಈ ರೀತಿಯ ಸಂಸ್ಥೆಗಳ ಕುರಿತಂತೆ ಅವುಗಳ ಟೆನ್ಯೂರ್ ಆಗಿರ್ಬೋದು, ಅವುಗಳು ಸಾಂವಿಧಾನಿಕ ಸಂಸ್ಥೆ ಆಗಿದ್ರೆ ಅದಕ್ಕೆ ಸಂಬಂಧಿಸಿದಂತ ವಿಧಿ ಯಾವುದು ಅನ್ನೋದಾಗಿರಬಹುದು, ಅದರ ಮುಖ್ಯಸ್ಥರು ಯಾರು ಆಗಿರಬಹುದು, ಇವ್ಯಾವುದರೇ ಕುರಿತಂತೆ ಪ್ರಶ್ನೆಗಳು ಬರ್ಬೋದಾಗಿರುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಸಂಬಂಧಿಸಿದಂತೆ ಕೆಲವು ಸ್ಟೇಟ್ಮೆಂಟ್ಸ್ ಗಳನ್ನ ಇಲ್ಲಿ ನೀಡಲಾಗಿದೆ. ಅದರಲ್ಲಿ ಸರಿಯಾದ ಸ್ಟೇಟ್ಮೆಂಟ್ಸ್ಗಳು ಯಾವುದು ಅನ್ನುವಂಥದ್ದನ್ನ ನೀವು ಗುರುತಿಸಬೇಕಾಗತ್ತೆ. ಮೊದಲ ಸ್ಟೇಟ್ಮೆಂಟ್ ತಿಳಿಸುತ್ತೆ ಹೆಡ್ ಕ್ವಾರ್ಟರ್ಸ್ ಮುಂಬೈ ಮಹಾರಾಷ್ಟ್ರದಲ್ಲಿ ಇದೆ ಅಂತ ಹೇಳಿ. ಎರಡನೇ ಸ್ಟೇಟ್ಮೆಂಟ್ ನಲ್ಲಿ ಈ ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಅನ್ನುವಂಥದ್ದು ಮಲ್ಟಿ ಡಿಸಿಪ್ಲಿನರಿ ಆರ್ಗನೈಸೇಷನ್ ಆಗಿದೆ. ಇದರ ಒಂದು ಕಾರ್ಯಗಳು 2 ಸ್ಪೆಷಲ್ ಫಿಸಿಕಲ್ ಲಾಸ್ ಆದಂತ ಫೇಮಾ ಮತ್ತು PMLA ಈ 2 ಲಾಸ್ಗಳಿಂದ ಒಂದು ಲಾಸ್ಗಳನ್ನ ಎನ್ಫೋರ್ಸ್ ಮಾಡುವಂತ ಒಂದು ಕಾರ್ಯವನ್ನ ಇದು ಮಾಡುತ್ತೆ ಅಂತ ಹೇಳಿ ತಿಳಿಸ್ತಾರೆ. ಆದ್ರೆ ಫೇಮಾ ಆಕ್ಟ್ಗೆ 1999 ಅಂತ ಹೇಳಿ ತಿಳಿಸ್ತಿದ್ದಾರೆ, PMLA 2002 ಅಂತ ಹೇಳಿ ತಿಳಿಸ್ತಿದ್ದಾರೆ. ಇದು ಇದರ ಒಂದು ಕಾರ್ಯವ ಅನ್ನುವಂಥದ್ದು ನಮಗೆ ತಿಳಿದಿರಬೇಕು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅನ್ನುವಂಥದ್ದನ್ನ ಇಂಟರ್ನಲ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅವರು, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನ ಇಂಟರ್ನಲ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅವರು ಅಡ್ಮಿನಿಸ್ಟರ್ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಇದ್ರ ಬಗ್ಗೆ ನಾವೀಗಾಗಲೇ ಚರ್ಚೆ ಮಾಡಿದೀವಿ. ಈ ಪಾಯಿಂಟ್ ನಲ್ಲಿ ನಿಮಗೆ ಸರಿಯಾದ ಉತ್ತರ ತಿಳಿದಿರಬೇಕು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅನ್ನುವಂಥದ್ದು ಒಂದು ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಆಗಿ ಭಾರತದ ಅಡಿಯಲ್ಲಿ ಕಾರ್ಯ ಮಾಡುತ್ತೆ. ಇದರ ಮುಖ್ಯ ಉದ್ದೇಶ ಎಕನಾಮಿಕ್ ಲಾಸ್ ಗಳನ್ನ ಎನ್ಫೋರ್ಸ್ ಮಾಡುವಂಥದ್ದು ಮತ್ತು ಎಕನಾಮಿಕ್ ಕ್ರೈಮ್ ಅನ್ನ ಫೈಟ್ ಮಾಡುವಂಥದ್ದು ಅಂತ ಹೇಳಿ ಕಡೆಯ ವಾಕ್ಯ ತಿಳಿಸುತ್ತೆ. ಇದರಲ್ಲಿ ಸರಿ ವಾಕ್ಯಗಳು ಯಾವುದು ಅನ್ನುವಂಥದ್ದನ್ನ ಕೆಳಗಿನ ಉತ್ತರಗಳಲ್ಲಿ ನೀವು ಗುರುತಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸರಿ ಉತ್ತರವನ್ನ ತಿಳಿಸಿದಂತವರ ಹೆಸರುಗಳನ್ನ ನಮ್ಮ ಮುಂದಿನ ವಿಡಿಯೋಸ್ಗಳಲ್ಲಿ ತಿಳಿಸ್ತಾ ಹೋಗ್ತೇವೆ. ಮುಂದಿನ ಆರ್ಟಿಕಲ್ ದ ಸ್ಟೇಟಸ್ ಆಫ್ ಇಂಡಿಯಾಸ್ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಟಜಿ ಅನ್ನುವಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತದ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಟಜಿಯ ಬಗ್ಗೆ ನಾವು ವಿಸ್ತೃತವಾಗಿ ತಿಳ್ಕೊಳ್ತಾ ಹೋಗೋಣ. ಇದು ನಮಗೆ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಸೈಬರ್ ಸೆಕ್ಯೂರಿಟಿ, ಸೈಬರ್ ವಾರ್ಫೇರ್, ಚಾಲೆಂಜಸ್ ಟು ಇಂಟರ್ನಲ್ ಸೆಕ್ಯೂರಿಟಿ ಥ್ರೂ ಕಮ್ಯುನಿಕೇಶನ್ ನೆಟ್ವರ್ಕ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಸೈಬರ್ ವಾರ್ಫೇರ್ ಆಗಿರ್ಬೋದು, ಇವೆಲ್ಲವೂ ಕೂಡ ಹೊಸದಾದಂಥ ಒಂದು ಕಾನ್ಸೆಪ್ಟ್ಸ್ ಆಗ್ತಿದೆ. ಅಂದ್ರೆ ಇತ್ತೀಚೆಗೆ 5-10 ವರ್ಷಗಳ ಇತ್ತೀಚೆಗೆ ಬರ್ತಿರ್ತಕ್ಕಂಥ ಕಾನ್ಸೆಪ್ಟ್ಸ್. ಮತ್ತು ಈ ವಿಚಾರದಲ್ಲಿ ಭಾರತ ಈಗೀಗ ಸಾಕಷ್ಟು ಹೆಜ್ಜೆಗಳನ್ನ ಕೂಡ ಇಡ್ತಾ ಇದೆ, ಸ್ಟೆಪ್ಸ್ ಗಳನ್ನ ತಗೊಳ್ತಾ ಇದೆ, ಹೆಚ್ಚಿನ ಗಮನವನ್ನ ಹರಿಸ್ತಾ ಇದೆ. ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಅದರಲ್ಲೂ ಮೇನ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇದೊಂದು ಫೋಕಸ್ಡ್ ಏರಿಯಾ ಆಗಿರಬಹುದು. ಡೀಟೈಲ್ ಆಗಿ ಇದ್ರ ಬಗ್ಗೆ ನಮಗೆ ಮಾಹಿತಿ ತಿಳಿದಿರಬೇಕಾಗತ್ತೆ. ಇಲ್ಲಿ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಟಜಿ ಅನ್ನುವಂಥದ್ದು ಡೇಟಾ ಸೆಕ್ಯೂರಿಟಿ ಕೌನ್ಸಿಲ್ ಆಫ್ ಇಂಡಿಯಾ DSCI ಅವರು ಕಾನ್ಸೆಪ್ಚುಲೈಸ್ ಮಾಡಿದ್ರು 2020ರಲ್ಲಿ ಅನ್ನುವಂಥದ್ದನ್ನ ತಿಳಿಸ್ತಿದ್ದಾರೆ. ಈ ಒಂದು ಕೌನ್ಸಿಲ್ ಅನ್ನ ಲೆಫ್ಟಿನೆಂಟ್ ಜನರಲ್ ರಾಜೇಶ್ ಪಂತ್ ಅವರು ಮುಖ್ಯಸ್ಥರಾಗಿ ಈ ಒಂದು ಕೌನ್ಸಿಲ್ ಅನ್ನುವಂಥದ್ದು ಕಾರ್ಯ ಮಾಡಿತು. ಇದರ ರಿಪೋರ್ಟ್ ಅನ್ನುವಂಥದ್ದು 21 ಏರಿಯಾಸ್ಗಳನ್ನ ಫೋಕಸ್ ಮಾಡ್ತು. ಯಾತಕ್ಕೆ ಅಂತ ಅಂದ್ರೆ ಭಾರತದ ಸೈಬರ್ ಸ್ಪೇಸ್ ಅನ್ನ ವೈಬ್ರೆಂಟ್ ಸೈಬರ್ ಸ್ಪೇಸ್ ಅನ್ನಾಗಿ ಮಾಡಲಿಕ್ಕೆ, ಸೇಫ್, ಸೆಕ್ಯೂರ್, ಟ್ರಸ್ಟೆಡ್ ಮತ್ತು ರೆಸಿಲಿಯಂಟ್ ಹಾಗೂ ವೈಬ್ರೆಂಟ್ ಸೈಬರ್ ಸ್ಪೇಸ್ ಅನ್ನಾಗಿ ಎನ್ಶೂರ್ ಮಾಡಲಿಕ್ಕೆ 21 ಏರಿಯಾಸ್ಗಳಲ್ಲಿ ಗಮನ ಹರಿಸಬೇಕು ಅಂತ ಹೇಳಿ ಈ ರಿಪೋರ್ಟ್ ಅನ್ನುವಂಥದ್ದು ತಿಳಿಸ್ತು. ಡೇಟಾ ಸೆಕ್ಯೂರಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಕೌನ್ಸಿಲ್, ಇದರ ಮುಖ್ಯಸ್ಥರಾಗಿ ಜನರಲ್ ರಾಜೇಶ್ ಪಂತ್ ಅವರು ಇದ್ರು. ಇದು 21 ಏರಿಯಾಸ್ಗಳಲ್ಲಿ ಫೋಕಸ್ ಅನ್ನ ಮಾಡಬೇಕು ಅಂತ ಹೇಳಿ ರಿಪೋರ್ಟ್ ನಲ್ಲಿ ತಿಳಿಸಿದೆ. ಯಾತಕ್ಕೆ ಅಂದ್ರೆ ಭಾರತದ ಸೈಬರ್ ಸ್ಪೇಸ್ ಅನ್ನ ಸೇಫ್, ಸೆಕ್ಯೂರ್, ಟ್ರಸ್ಟೆಡ್, ರೆಸಿಲಿಯಂಟ್ ಅಂಡ್ ವೈಬ್ರೆಂಟ್ ಸೈಬರ್ ಸ್ಪೇಸ್ ಅನ್ನಾಗಿ ಮಾಡಲಿಕ್ಕೆ. ಆದ್ರೆ ಸೈಬರ್ ಅಟ್ಯಾಕ್ಸ್ಗಳು ಭಾರತದ ನೆಟ್ವರ್ಕ್ಸ್ಗಳ ಮೇಲೆ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಜಾಗ್ತಾ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಇನ್ನೂ ಕೂಡ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಟಜಿಯನ್ನ ಇಂಪ್ಲಿಮೆಂಟ್ ಮಾಡುವಂತ ಹಂತದಲ್ಲೇ ಇದೆ ಅನ್ನುವಂಥದ್ದು. ಹಾಗಾಗಿ ಈ ಸ್ಟ್ರಾಟಜಿ ಏನ್ ತಿಳಿಸುತ್ತೆ, ಇದರ ಬಗೆಗೆ ನಾವು ಇವತ್ತು ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಭಾರತದ ಸೈಬರ್ ಸೆಕ್ಯೂರಿಟಿಯ ಒಂದು ಸ್ಥಿತಿಗತಿಯನ್ನ ನೋಡೋದಾದ್ರೆ, ಇಂಡಿಯನ್ ಸೈಬರ್ ಸೆಕ್ಯೂರಿಟಿ ಪ್ರಾಡಕ್ಟ್ ಎಕೋಸಿಸ್ಟಮ್ ಅನ್ನುವಂಥದ್ದು 175 ಫರ್ಮ್ಸ್ಗಳನ್ನ 2018ರಲ್ಲಿ ಹೊಂದಿದ್ರೆ, ಇವತ್ತು 2020ರಲ್ಲಿ 225 ಫರ್ಮ್ಸ್ಗಳನ್ನ ಹೊಂದಿದೆ. ಅಂದ್ರೆ ಇದರ ಸಂಖ್ಯೆ ಹೆಚ್ಚುಗೊಳ್ಳುತ್ತಾ ಹೋಗ್ತಾ ಇದೆ ಅನ್ನುವಂಥದ್ದು. ಸೈಬರ್ ಸೆಕ್ಯೂರಿಟಿಗೆ ಭಾರತ ಮಹತ್ವವನ್ನು ನೀಡ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗುತ್ತೆ. ಸೈಬರ್ ಸೆಕ್ಯೂರಿಟಿ ಪ್ರಾಡಕ್ಟ್ಸ್ಗಳು ಇಂಡಸ್ಟ್ರಿ ರೆವೆನ್ಯೂ ಗ್ರೋತ್ ನಲ್ಲೂ ಕೂಡ ಹೆಚ್ಚಿಗೆ ಆಗ್ತಾ ಇರ್ತಕ್ಕಂಥದ್ದು ನಮಗಿಲ್ಲಿ ಕಾಣಿಸ್ತಾ ಇದೆ. ಕೀ ಪ್ರಾಡಕ್ಟ್ಸ್ ಇನ್ ಡಿಮ್ಯಾಂಡ್ ಯಾವುದು ಅಂತ ಅಂದ್ರೆ ಪೆರಿಮೀಟರ್ ಸೆಕ್ಯೂರಿಟಿ ಆಗಿರ್ಬೋದು, ಗೇಟ್ವೇ ಸೆಕ್ಯೂರಿಟಿ, ಆಪರೇಷನ್ ಸೆಕ್ಯೂರಿಟಿ, ಕ್ಲೌಡ್ ಸೆಕ್ಯೂರಿಟಿ, ಸೈಬರ್ ಸೆಕ್ಯೂರಿಟಿ ಫ್ರೇಮ್ವರ್ಕ್ಸ್ಗಳು. ಈ ರೀತಿಯ ಸೆಕ್ಟರ್ಸ್ಗಳು ಹೆಚ್ಚಿನ ಡಿಮ್ಯಾಂಡ್ ನಲ್ಲಿ ಇರ್ತಕ್ಕಂಥದ್ದು. ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಟಜಿಯನ್ನ ತರುವಂತ ಒಂದು ನೀಡ್ ಅಥವಾ ಅವಶ್ಯಕತೆ ಏನಿದೆ ಅಂತ ಅಂದ್ರೆ, ಸೈಬರ್ ಅಟ್ಯಾಕ್ಸ್ಗಳ ಸಂಖ್ಯೆ ಅನ್ನುವಂಥದ್ದು ಇವತ್ತು ಹೆಚ್ಚಾಗ್ತಾ ಇದೆ. ಹಾಗೆ ಸೈಬರ್ ವಾರ್ಫೇರ್ ಅಫೆನ್ಸಿವ್ಸ್ಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಪೋಸ್ಟ್ ಕೋವಿಡ್ ವರ್ಲ್ಡ್ ನಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಡಿಜಿಟಲೈಸೇಷನ್ ಅನ್ನ ಕಾಣ್ತಿದ್ದೇವೆ.
ಇನ್ಕ್ರೀಸ್ಡ್ ಡಿಜಿಟಲೈಸೇಷನ್ ಅಂತ ಅಂದ್ರೆ ಇನ್ಕ್ರೀಸ್ಡ್ ಒಂದು ರಿಸ್ಕ್ ಅನ್ನ ನಾವು ಫೇಸ್ ಮಾಡ್ತಿದ್ದೇವೆ, ಥ್ರೆಟ್ ಅನ್ನ ನಾವು ಪಡ್ಕೊಳ್ಳುವಂತ ಒಂದು ಹಂತದಲ್ಲಿ ಇದ್ದೇವೆ ಅಂತ ಹೇಳಿ. ಹಾಗಾಗಿ ಸೈಬರ್ ಸೆಕ್ಯೂರಿಟಿಗೆ ಮಹತ್ವನ ನೀಡಲೇಬೇಕಾಗತ್ತೆ. ಕ್ರಿಟಿಕಲ್ ಸೆಕ್ಟರ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡಲೇಬೇಕಾದಂತ ಒಂದು ಅವಶ್ಯಕತೆ ನಮ್ಗೆ ಇವತ್ತು ಬಂದಿರತಕ್ಕಂಥದ್ದು. 2020ರ ಮೊದಲ 8 ತಿಂಗಳುಗಳಲ್ಲೇ 7 ಲಕ್ಷದಷ್ಟು ಸೈಬರ್ ಸೆಕ್ಯೂರಿಟಿ ಇನ್ಸಿಡೆಂಟ್ಸ್ ಗಳು ರಿಪೋರ್ಟ್ ಆಗಿದೆ ಅಂತ ಹೇಳಿ ಸರ್ಟಿನ್ ಇದನ್ನ ಟ್ರ್ಯಾಕ್ ಮಾಡುವಂತದ್ದನ್ನ ಕೂಡ ನಾವು ಕಾಣಬಹುದಾಗತ್ತೆ. ರೀಸೆಂಟ್ ಸೈಬರ್ ಅಟ್ಯಾಕ್ಸ್ ಗಳ ಸಂಖ್ಯೆ ಹೆಚ್ಚಾಗಿದೆ. ಇನ್ನ ಸರ್ಕಾರದ ದೃಷ್ಟಿಕೋನದಲ್ಲಿ ನೋಡಿದ್ರು ಕೂಡ ನಮಗೆ ಸೈಬರ್ ಸ್ಪೇಸಿನ ಒಂದು ಸೆಕ್ಯೂರಿಟಿ ಅನ್ನುವಂಥದ್ದು ಬಹಳ ಭದ್ರವಾಗಿ ಬೇಕು. ಹ್ಯೂಜ್ ಅಮೌಂಟ್ ಆಫ್ ಕಾನ್ಫಿಡೆನ್ಷಿಯಲ್ ಡೇಟಾ ಅನ್ನುವಂಥದ್ದು ಇರುತ್ತೆ ಭಾರತಕ್ಕೆ ಸಂಬಂಧಿಸಿದಂತೆ. ಜಿಯೋಗ್ರಫಿಕಲ್ ಆಗಿರ್ಬೋದು, ಮಿಲಿಟರಿ ಆಗಿರ್ಬೋದು, ಸ್ಟ್ರಾಟಜಿಕ್ ಅಸೆಟ್ಸ್ ಗಳ ವಿಚಾರದಲ್ಲಿ ಆಗಿರ್ಬೋದು. ಹಾಗಾಗಿ ಈ ಒಂದು ಭದ್ರತೆಯನ್ನ ಕಾಪಾಡುವಂಥದ್ದು ಅವಶ್ಯಕವಾಗುತ್ತೆ. ಹಾಗೆ ಭಾರತದಲ್ಲಿ ವೈಯಕ್ತಿಕವಾದಂತ ಒಂದು ಖಾಸಗಿತನವನ್ನ ನೀಡಬೇಕು ಅಂತ ಅಂದ್ರೆ ಯಾರದೇ ಇಂಡಿವಿಜುವಲ್ಸ್ ಗಳ ಫೋಟೋಸ್, ವಿಡಿಯೋಸ್, ಯಾವುದೇ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನುವಂಥದ್ದು ಸೇಫ್ ಆಗಿರ್ಬೇಕು ಅಂತ ಅಂದ್ರೆ ಒಂದು ಸೈಬರ್ ಸೆಕ್ಯೂರಿಟಿ ಸ್ಟ್ರಾಟಜಿ ನ್ಯಾಷನಲ್ ಹಂತದಲ್ಲಿ ಬರಬೇಕಾದಂತ ಅವಶ್ಯಕತೆ ಇದೆ. ಬಿಸ್ನೆಸ್ಗೂ ಕೂಡ ಲಾಟ್ ಆಫ್ ಡೇಟಾ ಅಥವಾ ಇನ್ಫಾರ್ಮೇಶನ್ ಅನ್ನ ಅವರ ಸಿಸ್ಟಮ್ಸ್ ಗಳಲ್ಲಿ ಸ್ಟೋರ್ ಮಾಡಿರ್ತಾರೆ ಕಂಪನೀಸ್ಗಳು. ಕಾಂಪಿಟೇಟಿವ್ ಇನ್ಫಾರ್ಮೇಶನ್ ಲಾಸ್ ಆಗದೆ ಇರಲಿ, ಯಾವುದೇ ಸೈಬರ್ ಅಟ್ಯಾಕ್ ನಡೀಬಾರ್ದು ಅಂತ ಅಂದ್ರೆ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಟಜಿ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಹಾಗಾದ್ರೆ ಈ ಸ್ಟ್ರಾಟಜಿಯ ಮುಖ್ಯವಾದಂತಹ ಕಾಂಪೋನೆಂಟ್ಸ್ ಗಳು ಏನು ಅಂತ ಅಂದ್ರೆ ಲಾರ್ಜ್ ಸ್ಕೇಲ್ ಡಿಜಿಟೈಸೇಷನ್ ಆಫ್ ಪಬ್ಲಿಕ್ ಸರ್ವಿಸಸ್ ಅನ್ನ ನಾವು ಕಾಣಬಹುದು. ಇನ್ಸ್ಟಿಟ್ಯೂಷನಲ್ ಕೇಪಬಿಲಿಟಿಯನ್ನ ಡೆವಲಪ್ ಮಾಡುವಂಥದ್ದು, ಸಪ್ಲೈ ಚೈನ್ ಸೆಕ್ಯೂರಿಟಿಯ ಕಡೆ ಗಮನವನ್ನು ಹರಿಸುವಂಥದ್ದು, ಕ್ರಿಟಿಕಲ್ ಇನ್ಫಾರ್ಮೇಶನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ಅನ್ನ ಕಾಣ್ತೇವೆ. ಇಂಟಿಗ್ರೇಟಿಂಗ್ ದಿ ಸೂಪರ್ವೈಸರಿ ಕಂಟ್ರೋಲ್ ಅಂಡ್ ಡೇಟಾ ಅಕ್ವಿಸಿಷನ್ ಸೆಕ್ಯೂರಿಟಿ ಅಂತ ಹೇಳಿ ಡಿಜಿಟಲ್ ಪೇಮೆಂಟ್ಸ್ ಗಳ ಹೆಚ್ಚಾಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಹೆಚ್ಚಿನ ಗಮನವನ್ನ ಹರಿಸ್ತಾ ಇದ್ದಾರೆ. ಸ್ಟೇಟ್ ಲೆವೆಲ್ ಸೈಬರ್ ಸೆಕ್ಯೂರಿಟಿಯನ್ನ ಕೂಡ ಕಾಣಬಹುದು. ಸ್ಮಾಲ್ ಅಂಡ್ ಮೀಡಿಯಂ ಬಿಸ್ನೆಸಸ್ ಗಳ ಸೆಕ್ಯೂರಿಟಿಗೆ ಗಮನವನ್ನು ಹರಿಸ್ತಾ ಇರತಕ್ಕಂಥದ್ದು, ಐಒಟಿಯನ್ನ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು, ಸೆಕ್ಯೂರಿಟಿ ಸ್ಟ್ಯಾಂಡರ್ಡ್ಸ್ಗಳು ಮತ್ತು ಫ್ರೇಮ್ವರ್ಕ್ಸ್ಗಳು ಆ ಒಂದು ಆರ್ಕಿಟೆಕ್ಚರ್ ನಲ್ಲಿ ಐಒಟಿಯನ್ನ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದಾಗಿರಬಹುದು. ಈ ಎಲ್ಲದನ್ನ ನಾವು ಕಾಣಬಹುದಾಗಿದೆ. ಹಾಗಾದ್ರೆ ಇದಕ್ಕೆ ಸಂಬಂಧಿಸಿದಂತೆ ಬಂದಂತ ರಿಪೋರ್ಟ್ ನಲ್ಲಿ ಇರತಕ್ಕಂಥ ಕೆಲವು ಸಜೆಷನ್ಸ್ ಗಳೇನು ಅಂತ ಅಂದ್ರೆ ಭಾರತದಲ್ಲಿ ಇವತ್ತು ಆನ್ಯುಯಲ್ ಬಜೆಟಿನ ಶೇಕಡ 0.25% ನಷ್ಟು ಮಾತ್ರವೇ ಮಿನಿಮಮ್ ಅಲೋಕೇಶನ್ ಅನ್ನ ಸೈಬರ್ ಸೆಕ್ಯೂರಿಟಿಗೆ ನೀಡ್ತಾ ಇದ್ದೇವೆ. ಇದನ್ನ ಶೇಕಡ 1ಕ್ಕೆ ಬಜೆಟರಿ ಅಲೋಕೇಶನ್ ಅನ್ನ ಹೆಚ್ಚುಗೊಳಿಸಬೇಕು ಅನ್ನುವಂಥದ್ದು ಮುಖ್ಯವಾದಂತಹ ಒಂದು ಅಂಶ. ರಿಸರ್ಚ್, ಇನೋವೇಷನ್ ಅಂಡ್ ಸ್ಕಿಲ್ ಬಿಲ್ಡಿಂಗಿಗೆ, ಟೆಕ್ನಾಲಜಿ ಡೆವಲಪ್ಮೆಂಟ್ಗೆ ಸೈಬರ್ ಸೆಕ್ಯೂರಿಟಿಯ ವಿಚಾರದಲ್ಲಿ ಹೆಚ್ಚಿನ ಗಮನವನ್ನು ಹರಿಸಬೇಕು. ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಆಗಬೇಕು. ಸೈಬರ್ ಇನ್ಶೂರೆನ್ಸ್ ಅನ್ನ ಭಾರತದಲ್ಲಿ ಬೆಳೆಸಬೇಕು ಅನ್ನುವಂಥದ್ದು. ಸೈಬರ್ ಇನ್ಶೂರೆನ್ಸ್ ಅನ್ನುವಂಥದ್ದು ಭಾರತದಲ್ಲಿ ಇನ್ನೂ ಕೂಡ ಹೆಚ್ಚಿನ ಗಮನ ಹರಿಸದೇ ಇರತಕ್ಕಂಥ ಒಂದು ಏರಿಯಾ. ಇದಕ್ಕೆ ಮಹತ್ವವನ್ನ ನೀಡಬೇಕು. ಸೈಬರ್ ಡಿಪ್ಲೊಮೆಸಿಗೆ ನಾವು ಹ್ಯೂಜ್ ರೋಲ್ ಅನ್ನ ಭಾರತವು ಕೂಡ ಪ್ಲೇ ಮಾಡಬೇಕಾಗುತ್ತೆ. ಗ್ಲೋಬಲ್ ರಿಲೇಷನ್ಸ್ ಗಳನ್ನ ಭಾರತ ಶೇಪ್ ಮಾಡಬೇಕು ಅಂತ ಅಂದ್ರೆ ಸೈಬರ್ ಡಿಪ್ಲೊಮೆಸಿಯಲ್ಲಿ ಭಾರತ ಒಂದು ದೊಡ್ಡದಾದಂತ ಒಂದು ಪಾತ್ರವನ್ನ ವಹಿಸಬೇಕು ಅನ್ನುವಂಥದ್ದು. ಇನ್ನು ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ಗೆ ಕೂಡ ಗಮನವನ್ನ ಹರಿಸಬೇಕು. ಒಟ್ಟಾರೆಯಾಗಿ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಟಜಿ ಅನ್ನುವಂಥದ್ದು ಆದಷ್ಟು ಶೀಘ್ರದಲ್ಲಿ ಇಂಪ್ಲಿಮೆಂಟ್ ಆಗಬೇಕು ಅನ್ನುವಂಥದ್ದು ಭಾರತಕ್ಕೆ ಇದಾದಾಗ ಭಾರತಕ್ಕೆ ಸಾಕಷ್ಟು ಅಡ್ವಾಂಟೇಜಸ್ಗಳು ಇದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ UPSCಯ ಕಳೆದ ವರ್ಷಗಳಲ್ಲಿ ಕೇಳಿರ್ತಕ್ಕಂಥ ಅಂದ್ರೆ 2018ರ ಪ್ರಿಲಿಮ್ಸ್ ನಲ್ಲಿ ಕೇಳಿರ್ತಕ್ಕಂಥ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತ ಒಂದು ಪ್ರಶ್ನೆಯನ್ನ ನಾವಿಲ್ಲಿ ನೀಡಿದ್ದೇವೆ. ವಾನಕ್ರೈ, ಪೆಟ್ಯಾ, ಎಟರ್ನಲ್ ಬ್ಲೂ ಅಂತ ಹೇಳಿ ಸಾಕಷ್ಟು ಬಾರಿ ಚರ್ಚೆಯಲ್ಲಿದ್ದಂಥ ಹೆಸರುಗಳಾಗಿತ್ತು ಇವುಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನುವಂಥ ಪ್ರಶ್ನೆಯನ್ನ ಇಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸರಿ ಉತ್ತರವನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಹಾಗೂ ಕಡೆಯ ಆರ್ಟಿಕಲ್ನ ಅಡಿಯಲ್ಲಿ ವರ್ಲ್ಡ್ ಹೆರಿಟೇಜ್ ಡೇ ಅಂತ ಹೇಳಿ ಏಪ್ರಿಲ್ 18ನ ಏನು ಆಚರಿಸ್ತೇವೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಇದು ನಮಗೆ ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ ಇಂಡಿಯನ್ ಹೆರಿಟೇಜ್ ಸೈಟ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. ಹಾಗೇನೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಕೂಡ ಈ ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಗಳ ವಿಚಾರ ಅನ್ನುವಂಥದ್ದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. KPSCಯ ಯಾವುದೇ ಪರೀಕ್ಷೆಗಳಿಗೂ ಕೂಡ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುವಂತ ಒಂದು ಟಾಪಿಕ್ ಆಗಿರುತ್ತೆ. ಪ್ರತಿ ವರ್ಷವೂ ಏಪ್ರಿಲ್ 18ರಂದು ವರ್ಲ್ಡ್ ಹೆರಿಟೇಜ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೇವೆ. ಇಂಟರ್ನ್ಯಾಷನಲ್ ಡೇ ಫಾರ್ ಮಾನ್ಯುಮೆಂಟ್ಸ್ ಅಂಡ್ ಸೈಟ್ಸ್ ಅಂತ ಕೂಡ ಇದನ್ನು ನಾವು ಕರಿಬಹುದಾಗುತ್ತೆ. ಈ ವರ್ಷದ ಒಂದು ಥೀಮ್ ಏನು ಅನ್ನುವಂಥದ್ದೇ ನೇರವಾದ ಒಂದು ಪ್ರಶ್ನೆ ಆಗ್ಬೋದು. ಹೆರಿಟೇಜ್ ಅಂಡ್ ಕ್ಲೈಮೇಟ್ ಅನ್ನುವಂಥದ್ದು 2022ರ ಥೀಮ್ ಆಗಿದೆ. ಇದೊಂದೇ ಅಂತಲ್ಲ, ಯಾವುದೇ ಇಂಪಾರ್ಟೆಂಟ್ ಡೇಸ್ ಗಳ ವಿಚಾರದಲ್ಲಿ ಅಥವಾ ಈ ವರ್ಷವನ್ನ ಎಂಥ ವರ್ಷ ಅಂತ ಹೇಳಿ ಗುರುತಿಸ್ತೇವೆ ಅನ್ನುವಂಥದ್ದಾಗಿರ್ಬೋದು, ಈ ವರ್ಷದ ಥೀಮ್ಸ್ ಅನ್ನುವಂಥದ್ದು ಕೂಡ ಒಂದು ಇಂಪಾರ್ಟೆಂಟ್ ಏರಿಯಾ ಆಗುತ್ತೆ. ಯಾವುದೇ ಪರೀಕ್ಷೆಗಳಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ಕೇಳ್ತಾರೆ. ಇನ್ನು ಯಾತಕ್ಕೆ ಈ ದಿನವನ್ನ ನಾವು ಈ ರೀತಿ ಆಚರಿಸ್ತೇವೆ ಅಂತ ಅಂದ್ರೆ ಹೆರಿಟೇಜ್ಗೆ ಸಂಬಂಧಿಸಿದಂತೆ ಅವೇರ್ನೆಸ್ ಅನ್ನ ಕಮ್ಯುನಿಟೀಸ್ ಗಳಲ್ಲಿ ಬೆಳೆಸಬೇಕು ಅನ್ನುವಂಥದ್ದು ಮುಖ್ಯ ಉದ್ದೇಶ. ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮಾನ್ಯುಮೆಂಟ್ಸ್ ಅಂಡ್ ಸೈಟ್ಸ್ ಅಂತ ಹೇಳಿ ಒಂದು ಸಂಸ್ಥೆ ಅನ್ನುವಂಥದ್ದು 1982ರಲ್ಲಿ ಪ್ರಾರಂಭ ಆಗುತ್ತೆ. 83ರಲ್ಲಿ ಯುನೆಸ್ಕೋ ಇದಕ್ಕೆ
ಒಂದು ಅಪ್ರೂವಲ್ ಅನ್ನ ಕೂಡ ನೀಡುತ್ತೆ. ಹಾಗಾಗಿ ಈ ಸಂಸ್ಥೆ ಪ್ರಾರಂಭ ಆದಾಗಿನಿಂದ ಮಾನ್ಯುಮೆಂಟ್ಸ್ಗಳನ್ನ ಸೈಟ್ಸ್ಗಳನ್ನ ಪ್ರೊಟೆಕ್ಟ್ ಮಾಡುವಂಥದ್ದು, ಅದರ ಕಡೆಗೆ ಗಮನ ಹರಿಸೋದು ಇದರ ಕಾರ್ಯ ಆಗ್ತಿದೆ. ಇಂಥದ ಒಂದು ದಿನವನ್ನ ಆಚರಿಸುವ ಮುಖಾಂತರವಾಗಿ ಹೆರಿಟೇಜ್ಗಳ ಕಡೆಗೆ ಗಮನವನ್ನ ಹರಿಸುವಂಥದ್ದು, ಇಂದಿನ ಒಂದು ಪೀಳಿಗೆಗೆ ಅದರ ಪ್ರಾಮುಖ್ಯತೆಯನ್ನು ತಿಳಿಸುವಂಥದ್ದು ಮುಖ್ಯ ಉದ್ದೇಶ ಆಗ್ತಾ ಇದೆ. ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳಂದ್ರೆ ಏನು ಅಂತ ಅಂದ್ರೆ, ಇದು ಒಂದು ಪ್ಲೇಸ್ ಆಗಿದೆ. ಯುನೆಸ್ಕೋ ಅನ್ನುವಂಥದ್ದು ಇಂಥ ಪ್ಲೇಸಸ್ಗಳನ್ನ ಸ್ಪೆಷಲ್ ಕಲ್ಚರಲ್ ಅಥವಾ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಅನ್ನ ಹೊಂದಿರತಕ್ಕಂಥ ಪ್ಲೇಸಸ್ ಅಂತ ಹೇಳಿ ಲಿಸ್ಟ್ ಮಾಡ್ತಾ ಇದೆ. ಹಾಗಾದ್ರೆ ಇವನ್ನ ಯಾರು ಮೇಂಟೈನ್ ಮಾಡ್ತಾರೆ ಅಂತ ಅಂದ್ರೆ, ವರ್ಲ್ಡ್ ಹೆರಿಟೇಜ್ ಕಮಿಟಿ ಎನ್ನುವಂಥದ್ದನ್ನ ಯುನೆಸ್ಕೋ ಅನ್ನುವಂಥದ್ದು ಹೊಂದಿದೆ. ಇದು ಇದನ್ನ ಅಡ್ಮಿನಿಸ್ಟರ್ ಮಾಡುವಂಥದ್ದು. ಇನ್ನು ಭಾರತದಲ್ಲಿರ್ತಕ್ಕಂಥ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಾದ್ರೆ, ಭಾರತವು 3691 ಮಾನ್ಯುಮೆಂಟ್ಸ್ ಅಂಡ್ ಸೈಟ್ಸ್ ಗಳನ್ನ ಹೊಂದಿದೆ. ಇವುಗಳ ಪೈಕಿ 40 ಸೈಟ್ಸ್ ಗಳನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಹೇಳಿ ಗುರುತಿಸಲಾಗಿದೆ. ಉದಾಹರಣೆಗೆ ತಾಜ್ ಮಹಲ್ ಆಗಿರ್ಬೋದು, ಅಜಂತಾ ಎಲ್ಲೋರಾ ಗುಹೆಗಳಾಗಿರಬಹುದು, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು. ಈ ರೀತಿ 40 ಸೈಟ್ಸ್ ಗಳನ್ನ ನಾವು ಹೊಂದಿದ್ದೇವೆ. ಹರಪ್ಪನ್ ಸಿಟಿ ಆಫ್ ಧೋಲವೀರ, ಗುಜರಾತ್ ನಲ್ಲಿರತಕ್ಕಂಥ ಧೋಲವೀರ 40ನೇ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಹೊರಬಂದಿದೆ. ತೆಲಂಗಾಣದ ರಾಮಪ್ಪ ಟೆಂಪಲ್ ಕೂಡ 39ನೇ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಹೊರಬಂದಿರತಕ್ಕಂಥದ್ದು. ಇವೆರಡು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ, ಯಾಕೆಂದ್ರೆ ಇತ್ತೀಚೆಗೆ ಆಗಿರ್ತಕ್ಕಂಥವು ಇವಾಗಿರುತ್ತೆ. ಹಾಗೇನೆ ಸಿಕ್ಕಿಂನಲ್ಲಿರ್ತಕ್ಕಂಥ ಕಾಂಚನಜಂಗ ನ್ಯಾಷನಲ್ ಪಾರ್ಕ್ ಅನ್ನುವಂಥದ್ದು ಭಾರತದ ಮೊದಲ ಮಿಕ್ಸೆಡ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಅಂದ್ರೆ ಫಿಸಿಕಲ್ ಇಂಪಾರ್ಟೆನ್ಸ್ ಅನ್ನ ಕೂಡ ಇದು ಹೊಂದಿದೆ, ಹಾಗೆ ಕಲ್ಚರಲ್ ಇಂಪಾರ್ಟೆನ್ಸ್ ಅನ್ನ ಕೂಡ ಇದು ಹೊಂದಿದೆ ಅಂತ ಹೇಳಿ ಇದನ್ನ ಮಿಕ್ಸ್ಡ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ಗುರುತಿಸಲಾಗುತ್ತೆ. 2022ರಲ್ಲಿ ಯೂನಿಯನ್ ಮಿನಿಸ್ಟ್ರಿ ಆಫ್ ಕಲ್ಚರ್ ಅನ್ನುವಂಥದ್ದು ಸೇಕ್ರೆಡ್ ಎನ್ಸೆಂಬಲ್ಸ್ ಆಫ್ ದಿ ಹೊಯ್ಸಳ ಟೆಂಪಲ್ಸ್ ಏನಿದೆ ಇದನ್ನ ಕೂಡ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಕನ್ಸಿಡರ್ ಮಾಡಿ 2022-23ರ ಸಾಲಿಗೆ ಅಂತ ಹೇಳಿ ನಾಮಿನೇಟ್ ಕೂಡ ಮಾಡಿರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ವರ್ಲ್ಡ್ ಹೆರಿಟೇಜ್ ಡೇ ಅನ್ನುವಂಥದ್ದು ಏಪ್ರಿಲ್ 18ರಲ್ಲಿ ನಡೆಯುತ್ತೆ ಅನ್ನುವಂಥದ್ದು ತಿಳಿದಿರಲಿ. ಹಾಗೆ ಈ ವರ್ಷದ ಥೀಮ್ ಅನ್ನುವಂಥದ್ದು ಹೆರಿಟೇಜ್ ಅಂಡ್ ಕ್ಲೈಮೇಟ್ ಅನ್ನುವಂಥ ಥೀಮ್ ಅನ್ನ ಈ ವರ್ಷ ಹೊಂದಿದೆ ಅನ್ನುವಂಥದ್ದು ನೆನಪಿರಲಿ. ಭಾರತದಲ್ಲಿ 40 ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಗಳಿದೆ. ಇತ್ತೀಚೆಗೆ ಆಗಿರ್ತಕ್ಕಂಥದ್ದು ಗುಜರಾತಿನ ಧೋಲವೀರ, ಆ ಹಿಂದೆ ಆಗಿರ್ತಕ್ಕಂಥದ್ದು ರಾಮಪ್ಪ ಟೆಂಪಲ್ ಅಂತ ಹೇಳಿ ತೆಲಂಗಾಣದಲ್ಲಿರ್ತಕ್ಕಂಥ ಒಂದು ಟೆಂಪಲ್. ಇದಿಷ್ಟು ನಮಗೆ ತಿಳಿದಿರಲಿ. ಈ ಆರ್ಟಿಕಲ್ನ ಅಡಿಯಲ್ಲಿ ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ಹಲವಾರು ಅಂಶಗಳು ಪ್ರಿಲಿಮ್ಸ್ ಅಥವಾ ಕೆಪಿಎಸ್ಸಿಯ ಪರೀಕ್ಷೆಗಳಿಗೆ ಬಹಳಷ್ಟು ಉಪಯೋಗ ಆಗುತ್ತೆ. ಹಾಗಾಗಿ ಒಂದು ಕಡೆ ತಪ್ಪದೆ ನೀವು ನೋಟ್ ಡೌನ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.